ಕಾಣಿಪಾಕಂ ವರಸಿದ್ಧಿ ವಿನಾಯಕ ಕತೆ. ಕಾಣಿಪಾಕಂ ಅಂದರೆ ಏನರ್ಥ? ಕಾಣಿ ಎಂದರೆ ತೇವಾಂಶವುಳ್ಳ ಭೂಮಿ ಅಥವಾ ಗದ್ದೆ ಎಂದರ್ಥ. ಪಾಕಂ ಎಂದರೆ ಆ ಪ್ರದೇಶದಲ್ಲಿ ಹರಿಯುವ ನೀರು. ಕಾಣಿಪಾಕಂ ಎಂದರೆ ತೇವಾಂಶವುಳ್ಳ ಭೂಮಿಗೆ ಹರಿದ ನೀರು. ಗಣೇಶನಿಗೂ ಈ ಕಾಣಿಪಾಕಂಗೂ ಏನು ಸಂಬಂಧ? ಸಾವಿರಾರು ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ 3 ಸಹೋದರರು ಕೃಷಿ ಮಾಡುತ್ತಿರುತ್ತಾರೆ. ಮಣಿಕಂಠ, ವಿಮಲ, ಕುಂಭಕರ್ಣ. ಒಬ್ಬ ಕುರುಡ, ಇನ್ನೊಬ್ಬನಿಗೆ ಕಿವಿಯ ಸಮಸ್ಯೆ, ಮತ್ತೊಬ್ಬನಿಗೆ ಮಾತು ಬಾರದು. ಒಂದು ದಿನ ಅವರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಬಾವಿಯನ್ನು ತೋಡುತ್ತಾರೆ. ನೀರಿಗಾಗಿ ಆಳಕ್ಕೆ ತೋಡುತ್ತಲೇ ಇದ್ದಾಗ ಕೆಲಸದಲ್ಲಿ ಉಪಯೋಗಿಸಿದ ಉಪಕರಣವೊಂದು ಘನ ವಸ್ತುವಿಗೆ ಸ್ಪರ್ಶಿಸಿದಂತಾಗುತ್ತದೆ. ಅವಸರದಿಂದ ನೋಡುತ್ತಿದ್ದಂತೆ ಆ ಘನವಸ್ತು ಮೇಲಕ್ಕೆ ಬಂದಿರುತ್ತದೆ. ಆ ಮಧ್ಯೆ ಬಾವಿಯ ನೀರು ರಕ್ತ ಬಣ್ಣಕ್ಕೆ ಮಾರ್ಪಟ್ಟುತ್ತದೆ. ಆ ತಕ್ಷಣ 3 ಸಹೋದರರಿಗೆ ತಮ್ಮ ಅಂಗವೈಕಲ್ಯಗಳು ಮಾಯವಾಗಿ ಸಂಪೂರ್ಣ ಗುಣಮುಖರಾಗುತ್ತಾರೆ. ಇದನ್ನು ಕೇಳಿದ ಗ್ರಾಮಸ್ಥರು ಏನೋ ಮಹಿಮೆ ಇದೆ ಎಂದು ತಿಳಿದು ಆ ಬಾವಿಯ ಬಳಿ ಹರಿದು ಬರುತ್ತಾರೆ. ಧಾರ್ಮಿಕ ಆಚರಣೆಗಳನ್ನು ಆರಂಭ ಮಾಡುತ್ತಾರೆ. ಅದೃಷ್ಟವೇನೆಂದರೆ ಬಾವಿಯು ಇಂದ ಸ್ವಯಂಭೂ ಗಣೇಶ ವಿಗ್ರಹವೂ ಕೂಡ ಉದ್ಭವಿಸುತ್ತದೆ. ಜನರು ತಕ್ಷಣವೇ ತೆಂಗಿನಕಾಯಿ ಮತ್ತು ಎಳನೀರುಗಳಿಂದ ಅಭಿಷೇಕ ನಡೆಸಿ ನೀರು ಕಾಲುವೆಯಂತೆ ಹರಿದು ಕೃಷಿ ಭೂಮಿಯ ಜಾಗವನ್ನು ತುಂಬುತ್ತದೆ. ಈ ಘಟನೆಯಿಂದಾಗಿ ಈ ಸ್ಥಳಕ್ಕೆ ಕಾಣಿಪಾಕಂ ಎಂಬ ಹೆಸರು ಕೂಡ ಬಂದಿದೆ.